ಭಾಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗೇವಿ, ಸಂಕಟಕ್ಕೆ ಬಿದ್ದೇವಿ, ಏನು ಮಾಡಬೇಕು ಅಂತ ದೋಚದಂಗಾಗೇವಿ. ಒಂದು ಕಡೆ ಈ ವರ್ಷ ಮಳೆ ಕಡಿಮೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳ್ತೈತಿ, ಮೊನ್ನೆನ ಚಲೋ ಮಳೆ ಬಿತ್ತು ಅಂತ ಬಿತ್ತಿದ್ವಿ, ಈಗ ಒಂದು ವಾರ ಗಂಟಲೆ ಮಳೆ ಇಲ್ಲ. ಏನು ಮಾಡಬೇಕು ಅಂತ ತಿಳಿದಂಗಾಗೈತಿ. ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ ಈಗ 20 ದಿವಸದಿಂದ ನಾವು ಬಿತ್ತುಬಿಟ್ಟೇವೆ, 10-12 ದಿವಸದಿಂದ ಮಳೆ ಆದ ದಿವಸ ಹಿಂದಿನ ದಿವಸ ಬಿತ್ತೇವಿ, ಅದು ರಫ್ ಆಗ್ದಂಗಾಗಿ ಬರೋಬ್ಬರಿ ಎರಿ 10-12 ದಿವಸಕ್ಕೆ ಹುಟ್ಟುವಲ್ದು. ಈಗ ಮತ್ತೆ ಬಿತ್ತಬೇಕಂದ್ರೆ DAP ಇಲ್ಲ. ಕೃಷಿ ಇಲಾಖೆಯವರು ಮಾಂತೇಶನ್ ಹೇಳ್ದಂಗೆ ನಾವೆಲ್ಲ ಸ್ಟಾಕ್ ಐತಿ, ಬೊಬ್ಬರ್ ಸ್ಟಾಕ್ ಐತಿ, ಸರಿಯಾಗಿ ಕೊಡ್ತೇವೆ ಅಂತಾರೆ. ಯಾವ ಗೊಬ್ಬರದ ಅಂಗಡಿಯಾಗೂ ಗೊಬ್ಬರ ಇಲ್ಲ. ಇದು ಒಂದು ಕಡೆ. ಇನ್ನು ಗೋವಿನ ಜೋಳದ ಬಗ್ಗೆ ಈಗಾಗಲೇ ನಾವು ಈ ರೇಟ್ ಬಗ್ಗೆ ಈಗಾಗಲೇ ನಾವು DC ಅವ್ರಿಗೆ ಮನವಿ ಕೊಟ್ಟಿದ್ವಿ, ತಾವು ಎಲ್ಲ ಪತ್ರಿಕೆಗೂ ಪ್ರಕಟಿಸಿದ್ರಿ. ಏನು ಹತ್ತಿ ಬೀಜಕ್ಕೆ ಬೀಜ ಮಾರಾಟ ಮಾಡ್ತಾರಲ್ಲ, ಒಂದು ಬೆಲೆ ನಿಗದಿ ಮಾಡ್ಯಾರ, ಅಂದ್ರೆ 930 ರೂಪಾಯಿ ಐತಿ. ಯಾವ ಕಂಪ್ನಿದಾರ ಯಾಕೆ ತಗ, ನೀ ಕಾರ್ಗಿಲ್ ತಗ, ಸಿಜಂಟಾ ತಗ, NK ತಗ, ಮತ್ತೊಂದು ತಗ, ಒಂದೇ ರೇಟ್. ಬಟ್ ಗೋವಿನ ಜೋಳದಾಗ ಏನಾಗೈತಿ ಅಂದ್ರೆ ಒಂದೊಂದು ಬ್ರಾಂಡ್ ಒಂದೊಂದು ರೇಟ್ ಮಾರಾಕತ್ತಾರ. ಅದು 800ರಿಂದ ಹಿಡಿದು 2800 ಮಟ್ಟ ಮಾರಾಕತ್ತಾರ. ರೈತ 2800 ತಗೊಂಡ್ರೆ ಚಲೋನ ಅಂತೇಳಿ ಆಸೆ ಬಿದ್ದು 2800 ತಗೊಂತೀವಿ ನಾವು. 800 ರೂಪಾಯಿ ಬೀಜದಷ್ಟು ಇಳುವರಿನೂ ಅದು ಬರಲ್ಲ. ಅದಕ್ಕೆ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿ ವಿಚಾರ ಮಾಡಿ ಶೀಘ್ರವೇ, ಈ ವರ್ಷ ಅಂತೂ ಬಿತ್ತುಬಿಟ್ಟವಿ, ಮುಂದಿನ ಸಲಕ್ಕಾರ ಅದು ಲಾಗೂ ಆಗಲಿ. ಯಾವುದೇ ಪರಿಸ್ಥಿತಿಯಾಗೂ ಹತ್ತಿಗೆ ಹೆಂಗೆ ಬೀಜದ ಮೇಲೆ MRP ಮೇಲೆ ಹಿಡಿತ ಸಾಧಿಸಿದ ಸರ್ಕಾರ, ಹಂಗೆ ಗೋವಿನ ಜೋಳ ಬೀಜದ ಮೇಲೂ ಹಿಡಿತ ಸಾಧಿಸಬೇಕು. ಒಂದೇ ರೇಟಿಗೆ ನನಗೆ ಯಾವ ಕಂಪ್ನಿದು ಬೇಕು ಅಂತ ತಗೊಂಡು ಮಾರ್ತಾನೆ ಅನ್ನಂಗೆ ಆಗಬೇಕು ಅನ್ನೋದು ನಮ್ಮ ದೊಡ್ಡ ವಿಚಾರ. ನಾಳೆ 10ನೇ ತಾರೀಕಿಗೆ ನಾವೆಲ್ಲ ರೈತರನ್ನ ಈ ಬೀಜದ ಪಾಕೆಟ್ಗೆ ಒಂದು ಫಿಕ್ಸ್ ಮಾಡೋದು ನೆವ ಇಟ್ಕೊಂಡ ಎಲ್ಲರನ್ನು ಕರೆದು ದೊಡ್ಡ ಪ್ರಮಾಣದಾಗ ಒಂದು ಹೋರಾಟ ಮಾಡಿದ್ರೆ ಮುಡ್ತದ ಸುದ್ದಿ ಅಂತೇಳಿ 10ನೇ ತಾರೀಕಿಗೆ ನಾವು ದೊಡ್ಡ ಪ್ರಮಾಣದಾಗ ಹೋರಾಟ ಅನ್ಕೊಂಡವಿ. ನಾವೆಲ್ಲ ರೈತರನ್ನು ಕರೆತಿರ್ತೀವಿ. ಅವತ್ತ ರೈತ ಹುತಾತ್ಮ ದಿನಾಚರಣೆ ಮಾಡೋದ್ರ ಜೊತೆಗೆ ನಾವು ಬೀಜ ಏನಾಗ್ತೇವೆ ಅದಕ್ಕೆ ಒಂದೇ ದರ ಮಾಡಿರಿ ಅಂತೇಳಿ ಒತ್ತಾಯ ಮಾಡ್ತೀವಿ. ಇನ್ನು ಬೇಡ್ತಿ ವರದಾ ನದಿದು ನಮ್ಮ MP ಅವ್ರು ಭಾಳ ಇಂಟ್ರೆಸ್ಟ್ ತಗೊಂಡಿದ್ರು, ನಮ್ಮೆಲ್ಲ ಶಾಸಕರು ತಗೊಂಡಿದ್ರು. ಆದ್ರೆ ಅದು ಕಾರಣಾಂತರದಿಂದ ನಿಂತು ಬಿಟ್ಟತಿ. ಕೂಡಲೇ ಆ ಬೇಡ್ತಿ ವರದಾ ನದಿದು ಏನು DPR ಮಾಡಬೇಕು ಅನ್ನಕತ್ತಿದ್ರು ಅದನ್ನು ಪ್ರಾರಂಭಿಸಬೇಕು ಅಂತ ಒತ್ತಾಯ ಮಾಡ್ತೀವಿ. ಇನ್ನೊಂದು ಆಘಾತಕಾರ ಸುದ್ದಿ ಏನು ಬಂದತಿ ಅಂದ್ರೆ, ಈಗಾಗಲೇ ತಮ್ಮೆಲ್ಲ ಪತ್ರಿಕೆಯೊಳಗೂ ಬಂದತಿ, ಟಾಟಾ ಕಂಪ್ನಿಯವರಿಗೆ ನಮ್ಮ ಹೆಸ್ಕಾಂ ಇಲಾಖೆಯನ್ನು ಮಾರಾಕತ್ತಾರ. ನಮ್ಮ ಪ್ರಕಾರ 19 ಜಿಲ್ಲೆಯನ್ನು ಮಾರಾಕತ್ತಾರ. ಅದರ ನಮ್ಮ ಜಿಲ್ಲೆ ಇಲ್ಲ, ಇವತ್ತಿಲ್ಲ ಅಂದ್ರೆ ನಾಳೆ ಬರ್ಬೋದು. ನಮ್ಮ ಹೆಸ್ಕಾಂ ವ್ಯಾಪ್ತಿ ಒಳಗೆ ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ ತಗೊಂಡಾರ. ಅವು ಸ್ವಲ್ಪ ರೆವೆನ್ಯೂ ಜಾಸ್ತಿ ಬರ್ತವೆ, ಅದಕ್ಕೆ ಅವ್ರು ತಗೊಂಡಾರ. ನಮ್ಮಲ್ಲಿ ಪಂಪ್ಸೆಟ್ ಹೆಚ್ಚದವು. ನಮ್ಮದಾಗಲಿ, ಗದಗ ಆಗಲಿ, ಬಾಗಲಕೋಟೆ ಆಗಲಿ, ಬಿಜಾಪುರ ಆಗಲಿ, ಸ್ವಲ್ಪ ಇವು ಹೆಚ್ಚು ಪಂಪ್ಸೆಟ್ ಇರೋದ್ರಿಂದ ಇದನ್ನು ಮುಟ್ಟಿಲ್ಲ. ಪಂಪ್ಸೆಟ್ ಕಡಿಮೆ ಇರೋಂಥವನ್ನ ಸೆಲೆಕ್ಟ್ ಮಾಡಿ ಈಗಾಗಲೇ ಟಾಟಾ ಕಂಪ್ನಿಗೆ ಕೊಡಕ್ಕೆ, ಹಸ್ತಾಂತರ ಮಾಡಕ್ಕೆ ರೆಡಿ ಆಗ್ಯಾರ. ರೈಲ್ವೆ ಮಾರಿದ್ರು, ಸ್ಟೇಡಿಯಂಗಳು ಸಹಿತ ಮಾರಿದ್ರು, ವಿಮಾನ ನಿಲ್ದಾಣ ಮಾರಿದ್ರು ಪ್ರೈವೇಟ್ನರಿಗೆ, ಇನ್ನು LIC ಮಾರಿದ್ರು. ಇನ್ನೀಗ ಇದಕ್ಕೆ ಬಂದ್ರಲ್ಲ ಅಂತ ನಮಗೆ ನೋವಾಗತೈತಿ. ಯಾಕಂದ್ರೆ ಇದೆಲ್ಲ ನಮ್ಮ ಆಸ್ತಿ, ಅದು ನಮ್ಮ ಸರ್ಕಾರದ ಆಸ್ತಿ, ಅಂದ್ರೆ ನಮ್ಮ ಆಸ್ತಿ ಅದು. ಅವೆಲ್ಲ ವಿತರಣಾ ಕೇಂದ್ರದಿಂದ ಹಿಡ್ಕೊಂಡು, ಟ್ರಾನ್ಸ್ಫರ್ ಸಿಸ್ಟದಿಂದ ಹಿಡ್ಕೊಂಡು ಎಲ್ಲವನ್ನೂ ಪ್ರೈವೇಟೈಸಿಗೆ ಕೊಡೋದ್ರಿಂದ ಸಿಮ್ ಕಾರ್ಡ್ ಟೈಪ್ ಬಂದು ನಮಗೆ ಚಲೋ ಆಕವು. ಸ್ಮಾರ್ಟ್ ಕಾರ್ಡ್ ಬಂದು ಮೋಟ್ರ್ ಅಥವಾ ಈ ಬಿಲ್ ಮನಿ ಬೀಗರು ಬಂದಾರ ಅಂತ ಇಲ್ಲ ಗೊತ್ತಿಲ್ಲ. ಕರೆನ್ಸಿ ಖಾಲಿ ಆದ್ರೆ ಫ್ಯಾನ್ ಬಂದಕತ್ತಿ, ಕರೆನ್ಸಿ ಖಾಲಿ ಆದ್ರೆ ನೀರು ಹಸಕತ್ತಿದ್ದು ಅರ್ಧ ಆಗಿತ್ತಂದ್ರೆ ಅಲ್ಲಿಗೆ ನಿಂದಿರ್ತದೆ. ಈ ಪರಿಸ್ಥಿತಿ ಪ್ರೈವೇಟ್ ಆಗೋದ್ರಿಂದ ಬರ್ತೈತಿ. ಭಾಳಷ್ಟು ಕೆಳಮಟ್ಟದ ವರ್ಗದವರಿಗೆ, ರೈತರಿಗೆ ಅನ್ಯಾಯ ಆಗೋದಂತೂ ಸತ್ಯ. ಸರ್ಕಾರ ಹೆಸರಿಗೆ ನಾವು ಜಾತಿವಾದಿಗಳೆಲ್ಲ, ಎಲ್ಲ ಸಮಾನತೆ ಕಾಯ್ತೀವಿ ಅಂತ ಮಾತಿಗೆ ಅಷ್ಟೇ ಸೀಮಿತ ಆಗಿದೆ. ಇಲ್ಲೆಲ್ಲಿ ಸಮಾನತೆ ಬರ್ತದೆ? ದುಡ್ಡಿದ್ದವ ಬದುಕ್ತಾನ. ದುಡ್ಡಿದ್ದರಿಗೆ ಇವರು ಹೆಸ್ಕಾಮನ್ನು, ನಮ್ಮ ಚೆಸ್ಕಾಮನ್ನು, ಈ KBಯನ್ನು ಮಾರಾಕೊಂಡ್ರ ಅದು ಬಂದ್ ಆಗಬೇಕು. ಇನ್ನು ಈ ವಿಮಾ ಲಾಸ್ಟ್ ಇಯರ್ದು ವಿಮಾ ಪ್ರಕಾರ ಹೆಚ್ಚು ಕಮ್ಮಿ ಎಲ್ಲರಿಗೂ ಬಂದು ಜಮಾ ಆಗ್ಯವು. ಅದ್ರಾಗೂ ಭಾಳಷ್ಟು ಮೋಸ ಆಗ್ಯವು. ಅದು ಇರಲಿ, ಅದನ್ನೆಲ್ಲ ಹುಡುಕೋದು ಬೇಡ. ಆದರೆ 25-26ರ ಏನು ಮುಂಗಾರು ನಮ್ಮ ಸವಣೂರು ತಾಲೂಕಿನ ತುಂಬಿದಂತಹ ವಿಮಾದ್ದು ಒಂದು ಸಣ್ಣ ಕಾರಣ ಇಟ್ಕೊಂಡು, ನೀರಾವರಿ ಏರಿಯಾ ಹೆಚ್ಚಾಗೈತೆ, ನಿಮ್ಮದು ಏರಿಯಾ ಕಡಿಮೆ ಐತಿ ಅಂತ ನೆವ ಇಟ್ಕೊಂಡು
ಅಲ್ಲಿರೋಂಥ ಯಾವುದೇ ರೈತರಿಗೆ ಈ ಕ್ಷಣಕ್ಕೂ ವಿಮಾ ಕೊಟ್ಟಿಲ್ಲ. ಅದು ಬರ್ತೈತಿ ಇಲ್ಲ, ಬರಂಗಿಲ್ಲ ಇಲ್ಲ, ಏನೂ ಇಲ್ಲ. ಅಂದ್ರೆ ಕ್ಲೇಮ್ ಹಾಕತಿ ಅನ್ನೋದು ಗೊತ್ತಾಗೈತಿ, ಶಾರ್ಟ್ಫಾಲ್ ಗೊತ್ತಾಗೈತಿ, ದುಡ್ಡು ಕೊಡೋದು ಹತ್ತತಿ ಅಂತೇಳಿ ಕೊಟ್ಟಿಲ್ಲ. ಬಟ್ ನಮ್ಮ ಜಿಲ್ಲಾ ಅಧಿಕಾರಿಗಳು ಹಾಗೂ JD ಅವರು ನಾವೆಲ್ಲ ಕಳಿಸೇವ್ರಿ, ಸರ್ಕಾರದ ಹಂತದಾಗ ಐತಿ ಅಂತಾರೆ. ಬರೇ ಅದು ಒಂದು ತಾಲೂಕಿಗೆ ಸುಮಾರು 60ರಿಂದ 80 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಬೇಕು. ಆ ಕಂಪ್ನಿ ಅವ ಅದನ್ನ ಇಟ್ಕೊಂಡು ಕೂತಾನ. ಆ ಸವಣೂರಿನ ಏನು ಬೆಳೆ ವಿಮೆ ತುಂಬ್ಯಾರ, ಅವತ್ತಿನ ದಿವಸ ಎಲ್ಲ ಸವಣೂರು ತಾಲೂಕಿನ ಬೆಳೆ ವಿಮೆ ತುಂಬಿದ ರೈತರು ಅವತ್ತು ಬರ್ತಾರ. ಹೋರಾಟವನ್ನು ತೀವ್ರಗೊಳಿಸ್ತೀವಿ. ನಾವು ತುಂಬಿದ ದುಡ್ಡು ನಮಗೆ ವಿಮಾ ಕ್ಲೇಮ್ ಆಗೈತಿ, ವಿಮಾ ಕೊಡಮಟನೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಅವತ್ತು 10ನೇ ತಾರೀಕಿಗೆ ಇವೆಲ್ಲ ವಿಚಾರ ಇಟ್ಕೊಂಡು ನಾವು ರೈತರನ್ನ ಜಾಗೃತಿ ಮಾಡೋದ್ರ ಜೊತೆಗೆ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತೀವಿ. 6 ಮಂದಿ ನಮ್ಮ ಜಿಲ್ಲೆ ಒಳಗೆ ಕಾಂಗ್ರೆಸ್ ಶಾಸಕರು ಆರಿಸಿ ಬಂದರೂ ಕೂಡ ಬಾಡಿಗೆ ಸಚಿವರು ನಮ್ಮ ಜಿಲ್ಲೆಗೆ ಯಾಕೆ ಅನ್ನೋದು ನಮ್ಮದು ಪ್ರಶ್ನೆ ಐತಿ. ನಮ್ಮ ಜಿಲ್ಲೆಯಲ್ಲಿರೋರಿಗೆ ಯಾರ್ಯಾರ ಕೊಡ್ರಿ, ಒಬ್ಬರಿಗೆ ಮಂತ್ರಿ ಸ್ಥಾನ ಕೊಡ್ರಿ, ನಮ್ಮ ಸಮಸ್ಯೆಗಳನ್ನು ಅವ್ರಿಗೆ ಹೇಳಕ್ಕೆ ಚಲೋ ಆಕತಿ, ಅವ್ರು ಅರ್ಥ ಮಾಡ್ಕೊಂತಾರ. ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಇಲ್ಲೇ ಸಿಗೋದ್ರಿಂದ ಅವ್ರಿಗೆ ಹೆಂಗೆ ಪಾಠ ಕಲಿಸ್ಬೇಕು ಅನ್ನೋದು ನಮಗೆ ಗೊತ್ತೈತಿ. ಯಾಕಂದ್ರೆ ಉಸ್ತುವಾರಿ ಸಚಿವ ಯಾವುದೋ ಜಿಲ್ಲೆಯಿಂದ ಇಲ್ಲಿ ಬರೋದಾತಂದ್ರೆ ಅವ ಬರೋ ದಿವಸ ಕಾಯ್ಕೊಂತ ಕುತ್ಕೋಬೇಕು ನಾವು. ಅವ ಇಲ್ಲಿ ಬರ್ತಾನೆ ಅಂದ ಅಲ್ಲಿ ಆಸೊಕ್ಕಾನ, ಅಲ್ಲಿ ಬರ್ತಾನೆ ಅಂದ ಇಲ್ಲಿ ಆಸೊಕ್ಕಾನ. 3 ತಿಂಗಳಿಗೆ 6 ತಿಂಗಳಿಗೆ ಬಂದು ಹೋದ್ರೆ ನಾವು ಅವ್ರನ್ನ ಮಾತಾಡ್ಸೋದು ವಜ್ಜಕತಿ. ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಗಳಿಗೆ 6 ಕಾಂಗ್ರೆಸ್ ಇರೋದ್ರಿಂದ ಯಾರಿಗಾರ ಕೊಡ್ರಿ, ಸಮರ್ಥರಿಗೆ ಒಬ್ಬರಿಗೆ ಮಂತ್ರಿ ಸ್ಥಾನ ಕೊಡ್ರಿ, ಅವ್ರಿಗೆ ಉಸ್ತುವಾರಿ ಕೊಡ್ರಿ, ನಾವು ಅವ್ರನ್ನ ಹಿಡಿದು ಕೇಳಕ್ಕೆ ಆಕತಿ ಅನ್ನೋದು ಸಹಿತ ನಮ್ದು ಒತ್ತಾಯ ಇದೆ. ಅಗತ್ಯಕ್ಕಿಂತ ಹೆಚ್ಚು ಬಳಸ್ತಾ ಇದಾವೆ ಅನ್ನೋದು ನಮಗೆ ಪ್ರಜ್ಞೆ ಐತಿ. ಆದ್ರೆ ಯೂರಿಯಾ ಹಾಕ್ಲಿಲ್ಲಕ್ರಿ ಏನೂ ಬರಲ್ಲ ಅನ್ನೋದು ಗೊತ್ತೈತಿ. ನಮ್ಮದು ಭೂಮಿ ಯೂರಿಯಾಕ್ಕೆ ಅಡಿಕ್ಟ್ ಆಗಿಬಿಟ್ಟೈತಿ. ಹಾಕ್ಲೇ ಇಲ್ಲ ಅಂದ್ರೆ ಬೆಳೆದೇ ಇಲ್ಲ. ಸೊ ಅದಕ್ಕೆ 1 ಚೀಲದ ಬದಲಿ 1 ಚೀಲ ಹಾಕಿದ್ರೆ ಸಾಕಾಗಿರ್ತೈತಿ, 2 ಚೀಲ ಹಾಕೋಷ್ಟು ವಿಚಾರ ಮಾಡಕತ್ತೀವಿ. ಅದು ತಪ್ಪು. ಅದನ್ನ ಪರಿಕಲ್ಪನೆ ಕೂಡ ಮಾಡೋಣ ಅನ್ನೋದಕ್ಕನ ನಾವು ಇವ್ರನ್ನ ಕರೆಸಿ, ನಮ್ಮ ನೈಸರ್ಗಿಕ ಪಾಳೆಕಾರ ಸರ್ ಕರೆಸಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈಗ ಸೈಮಲ್ಟೇನಿಯಸ್ಲಿ ಈ ಸಲನೂ ಈಗ ನಾವು ನಮ್ಮ ಇದ್ರೊಳಗೆ ಹಮ್ಮಿಕೊಂಡವಿ. ಪ್ರತಿ 2 ತಿಂಗಳಿಗೆ ಒಮ್ಮೆರ ಆ ಯೂರಿಯಾವನ್ನು ಯೂಸ್ ಮಾಡೋದ್ರದ್ದು ಕೈ ಬಿಡ್ಬೋದ್ರ ಜೊತೆಗೆ ನಾವು ನೈಸರ್ಗಿಕವಾಗಿ ಹಾಗೂ ಸಾವಯವ ಹೆಂಗೆ ಬೆಳಿಬೇಕು ಅನ್ನೋಂಥದ್ದನ್ನು ರೈತರ ಕಡೆ ಅರಿವು ಮುಟ್ಟಿಸೋದ್ರ ಜೊತೆಗೆ ಗೋವಿನ ಜೋಳ ಒಂದೇ ನಮ್ಮ ಜಿಲ್ಲೆಯ ಕ್ರಾಪ್ ಆಗಿದ್ದರಿಂದ ಇದನ್ನು ಪರ್ಯಾಯ ಬೆಳೆಯತ್ತ ನಾವು ಹೋಗಲೇಬೇಕಾದ ಅನಿವಾರ್ಯತೆ ಐತಿ. ಯಾಕಂದ್ರೆ ಅದನ್ನು 1500ಕ್ಕೆ ಮಾರಿದ್ರೆ ನಮಗೆ ಇದ್ರಾಗ ಏನೂ ಲಾಭ ಉಳಿಯಲ್ಲ. ಬೇರೆ ಪೀಕ್ ತೆಗಿಯಕ್ಕೆ ನಮಗೆ ಆಗವಲ್ದು. ಅದಕ್ಕೆ ಇದನ್ನು ಬಿಟ್ಟು ಬೇರೆ ಬೆಳೆಯತ್ತ ಮತ್ತು ಗೊಬ್ಬರವನ್ನು ಕೆಮಿಕಲ್ ಯೂಸ್ ಮಾಡೋದನ್ನು ಕಡಿಮೆ ಮಾಡೋದ್ರ ಬಗ್ಗೆ ರೈತರಿಗೆ ಅರಿವು ಮೂಡಿಸೋಂಥ ಕಾರ್ಯಕ್ರಮನ ರೈತ ಸಂಘ ಮಾಡ್ಕೊಂತಾನೆ ಐತಿ, ಈಗೂ ಮಾಡ್ತೇವೆ ಮುಂದೆ. ಸೋಯಾಬೀನ್ ಏನೈತಲ್ಲ, ಅದು ಎಣ್ಣೆ ಐಟಮ್ ಆಗಿದ್ದರಿಂದ ಯಾವ ಕಾರಣಕ್ಕೂ ರೇಟ್ ಅದೇನು ಡಿಫ್ರೆನ್ಸ್ ಆಗಲ್ಲ. ಬಟ್ ಈಗೇನು ಈ ಹವಾಮಾನಕ್ಕೆ ನಾವು ಬಿತ್ತೇವಲ್ರಿ, ಭಾಳ ಜನದ್ದು ಮೊಳಕೆ ಹೊಡೆದಿಲ್ಲ. ಅದಕ್ಕೆ ಸರಿಯಾದ ಹಸಿ ಬೇಕು, ಗೊಂಜಾಳದಂಗಲ್ಲ. ಇದಕ್ಕೆ ಸರಿಯಾದ ತೇವಾಂಶ ಇಲ್ಲ ಅಂದ್ರೆ ಮೊಳಕೆ ಪ್ರಮಾಣನೂ ಕಡಿಮೆ ಆಗ್ತೈತಿ. ಈಗ ನಮಗೆ ಡಬಲ್ ಸಲ ಬಿತ್ತಬೇಕಲ್ಲ, ಹಂಗೂ ಶಾರ್ಟೇಜ್ ಆಗ್ಯಾವು. ಸೊ ಗೋವಿನ ಜೋಳ ಕಡಿಮೆ ಮಾಡಿ ಸೋಯಾಬೀನ್ ಕಡೆ ಹೆಚ್ಚು ವಾಲಿದ್ರಿಂದ ಸೋಯಾಬೀನ್ ಬೀಜದ್ದು ಭಾಳ ಕಡೆ ಶಾರ್ಟೇಜ್ ಆಯ್ತು ನಮ್ಮಲ್ಲೇ. ಈಗ ತರಿಸ್ತಾ ಇದಾರ ಗುಜರಾತ್ನಿಂದ, ಎಲ್ಲಿದ್ದಾನ ಈ ವಾರದಾಗ ಬಂದವು, ಈಗ ಬರ್ತಾ ಇದಾವೆ. ಇನ್ನೂ ಬೇಡಿಕೆ ಐತಿ ಸರ್. ಏನು ದೊಡ್ಡ ಡಿಫ್ರೆನ್ಸ್ ಆಗಲ್ಲ ಅಂತ. ನಮ್ಮ ಜಿಲ್ಲೆ ಒಂದು ಹೆಚ್ಚು ಬೆಳೆದ್ರೆ ಫರ್ಕ್ ಏನಾಗಲ್ಲ, ಮಾರ್ಕೆಟ್ ದೊಡ್ಡದೈತಿ, ಏನಾಗಲ್ಲ ಸರ್. ಮತ್ತೆ ಬಂದಾಗೈತಿ ಈಗ ಏನು ಆಧಾರ್ ಬೇಸ್ಡ್ ಪೇಮೆಂಟ್ ಅಂದ್ರೆ ಏರ್ಟೆಲ್ ಸಿಮ್ ತಗೊಂತ ನಾವು. ಏರ್ಟೆಲ್ ಸಿಮ್ಗೆ ಆಧಾರ್ ಕಾರ್ಡ್ ಕೊಡ್ತೀವಿ, ನಮ್ಮ ಹೆಬ್ಬಟ್ಟು ಕೊಡ್ತೀವಿ, ನಾವು ತಗೊಂಡ್ವಿ. ತಗೊಂಡ ತಕ್ಷಣ ಏನಾಕತಿ ಅಂದ್ರೆ ಆಟೋಮೆಟಿಕ್ ನನ್ನ ಹೆಸರಲ್ಲೇ ಅಲ್ಲಿ SB ಅಕೌಂಟ್ ಓಪನ್ ಆಕತಿ. ಎಲ್ಲೇ? ಏರ್ಟೆಲ್ ಬ್ಯಾಂಕ್ನಾಗ. ನಂಗೆ ಗೊತ್ತಿಲ್ಲ ಬ್ಯಾಂಕ್ ಐತಿ ಅನ್ನೋದಾಗ ಗೊತ್ತಿಲ್ಲ, ಏರ್ಟೆಲ್ ಬ್ಯಾಂಕ್ ಐತಿ ಅನ್ನೋದಾಗ ಗೊತ್ತಿಲ್ಲ. ಇವರು ಆಧಾರ್ ಪೇಮೆಂಟ್ ಬೇಸ್ಡ್ ಪೇಮೆಂಟ್ ಮಾಡ್ತಾರಲ್ಲ, ಅದು ಹೋಗಿ ನನ್ನ ಏರ್ಟೆಲ್ ಬ್ಯಾಂಕಿಗೆ ಜಮಾ ಆಕತಿ. ನಮ್ದು ಅಲ್ಲಿ ಐತಿ ಅನ್ನೋದಾಗ ಗೊತ್ತಿಲ್ಲ. ಈಗ 4 ವರ್ಷದ ಹಿಂದೆ ವಿಮಾದಾಗ ಭಾಳಷ್ಟು ಆತು, ಭಾಳ ಗುದ್ದಾಡಿ ಕೊಡಿಸಿದ್ವಿ. ಅದು ಮುಗ್ದೈತ್ ಬಿಡಂತ ತಿಳ್ಕೊಂಡೆ ನಾನು. ಈ ವರ್ಷ ಮೊನ್ನೆ ಗೊಂಜಾಳದ್ದು ಬ್ಯಾಡಗಿ ತಾಲೂಕಿನ ಒಬ್ಬ ರೈತಂದು ಏರ್ಟೆಲ್ಗೆ ಹೋಗಿ ಜಮಾ ಆಗೈತಿ.
ಅವರು ಅದು ಅವನ ಅದೃಷ್ಟ ನೋಡ್ರಿ, ಅವ ಜಮಾ ಆಗಿ 2 ದಿವಸ ಆಗಿಲ್ಲ, ಅವ ಡೆತ್ ಆಗ್ಯಾನ. ಈಗ ಅದಕ್ಕೆ ಅದಕ್ಕೆ ನಾಮಿನಿ ಇಲ್ಲ, ಏನಿಲ್ಲ. ಇನ್ನು ಗೀರ್ಸಾ ಎಲ್ಲ ಹಚ್ಚಿ ತಗೋಬೇಕು. ಅಲ್ಲಿ ಅಕೌಂಟ್ ಐತಿ ಅನ್ನೋದ ಗೊತ್ತಿಲ್ಲ. ಈಗ ಗುದ್ದಾಡಿ ಹುಡುಕ್ಯಾರ. ನಮಗ್ ಗೊತ್ತಿಲ್ಲಂಗ ಆ ಬ್ಯಾಂಕ್ನಾಗ ಅಕೌಂಟ್ ಮಾಡ್ತಾರಲ್ಲ ಮೊಬೈಲ್ ಕಂಪ್ನಿಯವರು,